ಬಿಗ್ ಬಾಸ್ ಕನ್ನಡ ಸೀಸನ್ 7ರಲ್ಲಿ ಭಾಗವಹಿಸಿದ್ದಂತಹ ಚೈತ್ರ ವಾಸುದೇವನ್ ಅವರು ಸದ್ಯ ಸಾಕಷ್ಟು ಈವೆಂಟ್ಗಳ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಸಿನಿಮಾ, IPL, ಕಮರ್ಷಿಯಲ್ ಈವೆಂಟ್ಸ್ಗಳಲ್ಲೂ ಕೂಡ ಅವರು ಬ್ಯುಸಿ ಆಗಿದ್ದಾರೆ, ಆಂಕರಿಂಗ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಜಿ ಕನ್ನಡದಲ್ಲೂ ಕೂಡ ಸಾಕಷ್ಟು ಬಾರಿ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ಅವರು ಖ್ಯಾತ ಕಾಮಿಡಿ ಶೋ ಒಂದರಲ್ಲಿ ಕೂಡ ನಿರೂಪಣೆಯನ್ನ ಮಾಡ್ತಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ನಿರೂಪಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇನ್ನು ಈ ಎಲ್ಲ ನಿರೂಪಣೆಗಳಿಗೆ ಅವರು ತೆಗೆದುಕೊಳ್ತಾ ಇರುವಂತಹ ಸಂಭಾವನೆ ಎಷ್ಟು, ಯಾವ ಇವೆಂಟ್ಗೆ ಎಷ್ಟು ಸಂಭಾವನೆಯನ್ನು ಪಡೆದುಕೊಳ್ತಾ ಇದ್ದಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀವಿ. ನೀವು ಕೂಡ ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಸ್ ವೀಕ್ಷಕರೇ, ಬಹುಶಃ ನಿಮ್ಮೆಲ್ರಿಗೂ ಕೂಡ ಗೊತ್ತಿರಬಹುದು, ಚೈತ್ರ ವಾಸುದೇವನ್ ಅವರ ಡಿವೋರ್ಸ್ ಕೂಡ ಆಗಿದೆ. ಸಾಕಷ್ಟು ನೋವುಗಳಲ್ಲಿದ್ದಂತಹ ಚೈತ್ರ ವಾಸುದೇವನ್ ಇದೀಗ ಮತ್ತೆ ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಈಕೆ ಕೂಡ ಅಂದರೆ ದಿನವೊಂದಕ್ಕೆ ಅನುಶ್ರೀ ಪಡೆದುಕೊಳ್ತಾ ಇರುವಂತಹ ಸಂಭಾವನೆಯಷ್ಟೇ ಪಡೆದುಕೊಳ್ತಾ ಇದ್ದಾರಾ? ಈಗ ಒಂದಷ್ಟು ದಿನಗಳ ಹಿಂದೆ ಎಲ್ಲರ ಸಂಬಳಗಳು ಎಷ್ಟು ಅಥವಾ ಎಲ್ಲರ ಸಂಭಾವನೆಗಳು ಎಷ್ಟಾಗಿರ್ಬೋದು ಅಂದರೆ ಅನುಶ್ರೀ ಮತ್ತು ಅಕುಲ್ ಹೀಗೆ ಆನಂದ್ ಎಲ್ಲರ ಸಂಭಾವನೆ ಎಷ್ಟು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಚೈತ್ರ ವಾಸುದೇವನ್ ಅವರು ಸದ್ಯಕ್ಕೆ ಅನುಶ್ರೀ ಅವರ ಜಾಗವನ್ನು ತುಂಬ್ತಾ ಇದ್ದಾರೆ. ಹಾಗಾದರೆ ಇವರ ಸಂಭಾವನೆ ಕೂಡ ಅಷ್ಟೇ ಇದೆಯಾ? ಎಲ್ಲ ವಿಚಾರವನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಕ್ಲಾರಿಟಿ ಕೊಡ್ತೀವಿ. ಸ್ನೇಹಿತರೆ, ನಿರೂಪಕಿ ಚೈತ್ರ ವಾಸುದೇವನ್ ಅವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 7ರ ಸ್ಪರ್ಧಿಯಾಗಿ ಮಿಂಚಿದ್ರು. ಬಹುಶಃ ನಿಮಗೆ ನೆನಪಿರಬಹುದು, ಆ ನಂತರದಲ್ಲಿ ಅವರು ಒಂದಷ್ಟು ಜನಪ್ರಿಯತೆಯನ್ನು ಕೂಡ ಪಡೆದುಕೊಂಡ್ರು. ನೇರ ದಿಟ್ಟ ನುಡಿ ಅಂತ ಅವರು ಅದಕ್ಕೆ ಫೇಮಸ್ ಆಗಿದ್ರು. ಇನ್ನು ಬಿಗ್ ಬಾಸ್ನಲ್ಲಿ ಬರೋದಕ್ಕಿಂತ ಮೊದಲು ಕೂಡ ಅವರು ಸೀರಿಯಲ್ ಜಾತ್ರೆ, ಕಮರ್ಷಿಯಲ್ ಈವೆಂಟ್ಸ್ಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಹಲವು ಕಾರ್ಯಕ್ರಮಗಳ ನಿರೂಪಣೆಯಲ್ಲೂ ಕೂಡ ಬ್ಯುಸಿಯಾಗಿದ್ದರು. ತನ್ನದೇ ಆದಂಥ ಒಂದು ಓನ್ ಈವೆಂಟ್ಸ್ಗಳನ್ನು ಕೂಡ ನಡೆಸ್ತಾ ಇದ್ರು. ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದಾಗಲೇ ಚೈತ್ರ ವಾಸುದೇವನ್ ಅವರು ಕೆಲಸವನ್ನು ಮಾಡಿಕೊಂಡಿದ್ರು. ಅದಕ್ಕೂ ಮುನ್ನ ಚಿಕ್ಕ ವಯಸ್ಸಿನಿಂದಲೇ ನಿರೂಪಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ರು. ಚಿಕ್ಕ ಮಕ್ಕಳಿಗೆ ಟ್ಯೂಷನ್ಸ್ಗಳನ್ನು ಹೇಳ್ಕೊಳ್ತಾ ಇದ್ರು. ಈ ನಂತರಗಳಲ್ಲೇ ಈವೆಂಟ್ಸ್ನ ಅಂದರೆ ಅವ್ರದ್ದೇ ಆದಂಥ ಒಂದು ಸ್ವಂತ ಈವೆಂಟ್ಸ್ಗಳನ್ನು ಕೂಡ ಓಪನ್ ಮಾಡಿದ್ರು. ಅದನ್ನು ಕೂಡ ಚೆನ್ನಾಗಿ ಮುನ್ನಡೆಸ್ಕೊಳ್ತಾ ಹೋಗ್ತಾ ಇದ್ರು. ಒಟ್ಟಾರೆ ಚೈತ್ರ ವಾಸುದೇವನ್ ಆ್ಯಂಕರಿಂಗಲ್ಲಿ ತುಂಬ ನಿರತರಾಗಿದ್ದರು. ದಿನದಿಂದ ದಿನಕ್ಕೆ ಒಂದು ಹೆಜ್ಜೆ ಮೇಲೆ ಇಡ್ತಾನೆ ಬರ್ತಾ ಇರ್ತಾರೆ. ಅಂದರೆ ಒಂದು ಗ್ರೋತನ್ನು ಅವ್ರು ಪಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಇಂಥದ್ದೊಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಸೀಸನ್ 7 ಅವ್ರನ್ನ ವೆಲ್ಕಮ್ ಮಾಡಿಕೊಳ್ಳುತ್ತೆ. ಆವಾಗಲೂ ಕೂಡ 2 ವಾರಗಳ ಕಾಲ ಆ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ. ಬಟ್ ಆನಂತರ ಬಿಗ್ ಬಾಸ್ ಮನೆಯಿಂದ ಅವ್ರು ಹೊರ ಬರ್ತಾರೆ. ಆನಂತರದಲ್ಲಿ ಚೈತ್ರ ವಾಸುದೇವನ್ ಮತ್ತಷ್ಟು ಜನಪ್ರಿಯತೆಯನ್ನು ಪಡೆದುಕೊಳ್ತಾರೆ. ಆನಂತರದಲ್ಲಿ ಮತ್ತಷ್ಟು ನಿರೂಪಣೆಯನ್ನು ಇವರ ಹೆಗಲ ಮೇಲೆ ಹಾಕ್ಕೊಂಡು ಪ್ರೋಗ್ರಾಮ್ಸ್ಗಳನ್ನು ನಡ್ಕೊಳ್ತಾ ಇರ್ತಾರೆ. ಸೈಮಾ, IPL ಈವೆಂಟ್ಸ್ ಸೇರಿದಂತೆ ಹಲವಾರು ಸಿನಿಮಾ ರಂಗದ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಬ್ಯುಸಿ ಆಗ್ತಾರೆ ಚೈತ್ರ ವಾಸುದೇವನ್. ಇನ್ನು ಇತ್ತೀಚೆಗಷ್ಟೇ ರ್ಯಾಪಿಡ್ ರಶ್ಮಿ ಒಂದಷ್ಟು ಇಂಟರ್ವ್ಯೂಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ರ್ಯಾಪಿಡ್ ರಶ್ಮಿ ಚೈತ್ರ ವಾಸುದೇವನ್ ಅವ್ರನ್ನ ಒಂದಷ್ಟು ವಿಚಾರಗಳನ್ನು ಕೇಳ್ತಾರೆ. ಆಗ ಸಂಭಾವನೆ ವಿಚಾರವೂ ಕೂಡ ಇಲ್ಲಿ ಪ್ರಸ್ತಾಪವಾಗುತ್ತೆ. ಸೊ ಆಗ ಒಂದೊಂದು ಈವೆಂಟ್ಗೆ ನಾನು ಒಂದೊಂದು ಅಮೌಂಟನ್ನು ಅಥವಾ ಒಂದೊಂದು ಸಂಭಾವನೆಯನ್ನು ಪಡೆದುಕೊಳ್ತೀನಿ ಅಂತ ಕೂಡ ಚೈತ್ರ ವಾಸುದೇವನ್ ಅವರು ಹೇಳಿದ್ದಾರೆ. ಇನ್ನು ಫಿಲ್ಮಿ ತಾರೆಗಳ ಇಂಟರ್ವ್ಯೂ ಮಾಡಿದಾಗ ಅಥವಾ ನಿರೂಪಣೆ ಮಾಡಿದಾಗ ಅದಕ್ಕೆ ಆದಂತಹ ಸಪ್ರೇಟ್ ಸಂಭಾವನೆ ಇದೆ ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಹಾಗಾದರೆ ಮಿನಿಮಮ್ ಅಂದರೆ ಎಷ್ಟು ಸಂಭಾವನೆಯನ್ನು ಪಡೆದುಕೊಳ್ತಾರೆ ಚೈತ್ರ ವಾಸುದೇವನ್ ಅವರು ಅಂತ ನೋಡ್ತಾ ಹೋಗೋಣ. ಇನ್ನು ಒಂದು ನಿರೂಪಣೆಗೆ 1,00,000 ರೂಪಾಯಿಯನ್ನು ಕೂಡ ಸಂಭಾವನೆ ಪಡೆದುಕೊಳ್ತೀನಿ ಎನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಆದರೆ ಇದು ಹೆಚ್ಚು ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು. ಆಯಾ ಈವೆಂಟ್ಗಳ ಮೇಲೆ ಡಿಪೆಂಡೆನ್ಸ್ ಇರುತ್ತೆ. ಜೊತೆಗೆ ಆಯಾ ಸ್ನೇಹಿತರು ಅಂದರೆ ಯಾರು ರೆಫರೆನ್ಸ್ ಮಾಡಿರ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಯಾವ ಚಾನಲ್ಗೆ ಅಥವಾ ಕಮರ್ಷಿಯಲ್ಲ ಅಥವಾ ನಾನ್ ಕಮರ್ಷಿಯಲ್ಲ ಅಥವಾ ಸಪ್ರೇಟ್ ಈವೆಂಟ್ಸ, ಹೀಗೆ ಡಿಫ್ರೆನ್ಸ್ ಇರುತ್ತೆ. ಸೊ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. 1,00,000ಕ್ಕಿಂತ ಕಡಿಮೆನೂ ಉಂಟು, 1,00,000ಕ್ಕಿಂತ ಜಾಸ್ತಿನೂ ಉಂಟು ಅಂತ ಕೂಡ ಇಲ್ಲಿ ಚೈತ್ರ ವಾಸುದೇವನ್ ಅವರು ಹೇಳಿದ್ದಾರೆ. ಸದ್ಯಕ್ಕೆ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಕಾಮಿಡಿ ಚಾಂಪಿಯನ್ ಒಂದು ಶೋನಲ್ಲಿ ಈಗ ಸದ್ಯಕ್ಕೆ ನಿರೂಪಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ್ಯಕ್ಟಿವ್ ಆಗಿರುವಂಥ ಚೈತ್ರ ವಾಸುದೇವನ್ ತಮ್ಮ ಫಿಟ್ನೆಸ್, ಭರ್ಜರಿ ಫೋಟೋಶೂಟ್ ಹೀಗೆ ಹಲವಾರು ಫೋಟೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿಕೊಳ್ತಾ ಇರ್ತಾರೆ. ವೀಕ್ಷಕರ ಜೊತೆ ಆಗಾಗ ಲೈವ್ನಲ್ಲಿ ಬಂದು ಕೂಡ ನಟಿ ನಿರೂಪಕಿ ಚೈತ್ರ ವಾಸುದೇವನ್ ಅವರು ಮಾತನಾಡ್ತಾ ಇರ್ತಾರೆ. ಒಟ್ಟಾರೆ ಈಕೆಯ ಸಂಭಾವನೆ ವಿಚಾರಕ್ಕೆ ಬರೋದಾದರೆ ಸುಮಾರು 1,00,000, ಅದಕ್ಕಿಂತ ಕಡಿಮೆ ಆಗಿರಬಹುದು ಅಥವಾ ಅದಕ್ಕಿಂತ ಜಾಸ್ತಿ ಆಗಿರ್ಬೋದು. ಒಂದು ಈವೆಂಟ್ಗೆ ಇವರು ಈ ಒಂದು
ಬಜೆಟ್ ಗಾತ್ರದ ಒಂದು ಅಮೌಂಟನ್ನು ಪಡೆದುಕೊಳ್ತಾರೆ, ಒಂದು ಸಂಭಾವನೆಯನ್ನು ಪಡೆದುಕೊಳ್ತಾರೆ ಅಂತ ಅವರೇ ಖುದ್ದಾಗಿ ರ್ಯಾಪಿಡ್ ರಶ್ಮಿ ಅವರ ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ನಾನು ತುಂಬಾ ಇಂಡಿಪೆಂಡೆಂಟ್ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಒಂದಷ್ಟು ಜನ ನಾನೊಂದು ಕಾರ್ನ ಪರ್ಚೇಸ್ ಮಾಡಿದ್ರೆ ಆ ಕಾರ್ನ ಯಾರೋ ಕೊಡಿಸಿರಬಹುದು ಅಂತ ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡ್ತಾರೆ. ನಾನೇ ಇಷ್ಟು ದುಡಿಬೇಕಾದ್ರೆ ನಾನು ಯಾಕೆ ಬೇರೆಯವ್ರು ಕೊಡಿಸೋದಕ್ಕೆ ಕೈ ಹೂಡಬೇಕು, ನಾನು ದುಡಿತಾ ಇದ್ದೀನಿ, ನಾನು ತುಂಬ ಇಂಡಿಪೆಂಡೆಂಟ್ ಆಗಿದ್ದೀನಿ ಅಂತ ಕೂಡ ರ್ಯಾಪಿಡ್ ರಶ್ಮಿ ಅವರ ಮಾತಿಗೆ ನಟಿ ನಿರೂಪಕಿ ಚೈತ್ರ ವಾಸುದೇವನ್ ಅವರು ಉತ್ತರ ಕೊಟ್ಟಿದ್ದಾರೆ. ಒಟ್ಟಾರೆ ಇವರ ಇಂಡಿಪೆಂಡೆನ್ಸ್ ಲೈಫ್ ಬಗ್ಗೆ ನೀವೇನು ಹೇಳ್ತೀರಿ? ಜೊತೆಗೆ ಅವರ ಆ್ಯಂಕರಿಂಗಲ್ಲಿ ತುಂಬ ಕಷ್ಟಪಟ್ಟು ಬೆಳೆದು ಬಂದಿದ್ದೀರಿ, ಅದಕ್ಕೆ ನೀವೇನಂತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದ.